ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಂತಾ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಯೂಸ್ಫುಲ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವುದು ಅಂದರೆ M2 ರೀಚಾರ್ಜ್ ಆ್ಯಪ್. ಇದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಾವು ದಿನನಿತ್ಯ ಫೋನ್ಪೇ ಮತ್ತು ಗೂಗಲ್ ಪೇನ ಬಳಸ್ತಾ ಇರ್ತೀವಿ. ಸೊ ಅದರಿಂದ ನಮಗೆ ರೀಚಾರ್ಜ್ ಮಾಡ್ತೀವಿ, ಆಫರ್ಗಳು ಸಿಗ್ತಾ ಇಲ್ಲ. ಮತ್ತು ಇನ್ನೊಂದು, ಇತ್ತೀಚಿನ ದಿನಗಳಲ್ಲಿ ಟ್ಯಾಕ್ಸ್ಗಳು ಬೀಳ್ತಾ ಇದೆ, ಅಂದರೆ ₹2 ಟ್ಯಾಕ್ಸ್ಗಳು ಬೀಳ್ತಾ ಇದೆ. ಸೊ ಅದನ್ನು ತಪ್ಪಿಸೋಕ್ಕೋಸ್ಕರ ಈ M2 ರೀಚಾರ್ಜ್ ಆ್ಯಪ್ ಇದೆ. ಈ ಅಪ್ಲಿಕೇಶನ್ನ ನಾವು ಯೂಸ್ ಮಾಡಿ ನಮಗೆ ಯಾವುದೇ ಟ್ಯಾಕ್ಸ್ ಇಲ್ಲದೆ ರೀಚಾರ್ಜ್ನ ಮಾಡ್ಕೋಬೋದು. ಅದೇ ರೀತಿ ಈ ರೀಚಾರ್ಜ್ ಮಾಡೋದ್ರಿಂದ 5% ಕಮಿಷನ್ ನಮಗೆ ಸಿಗುತ್ತೆ. ಸೊ ಆದ್ದರಿಂದ ಇದನ್ನು ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಮ್ಮ ಫ್ಯಾಮಿಲಿಯಲ್ಲೂ ನಾವು ರೀಚಾರ್ಜ್ ಮಾಡ್ತಾ ಹೋದರೆ ನಮಗೆ ಜಾಸ್ತಿ ಅಮೌಂಟ್ ಕಮಿಷನ್ನು ಸಿಗ್ತಾ ಹೋಗುತ್ತೆ. ಸೊ ಇದನ್ನ ಸ್ಕ್ರೀನ್ ರೆಕಾರ್ಡ್ ಮಾಡೋದ್ರ ಮುಖಾಂತರ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ಓಕೆ ಫ್ರೆಂಡ್ಸ್, ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಯಾವ ಥರ ಡೌನ್ಲೋಡ್ ಮಾಡೋದು. ಓಕೆ, ಈಗ ಪ್ಲೇಸ್ಟೋರಿಗೆ ಹೋಗೋಣ. ಇಲ್ಲಿ M2 ರೀಚಾರ್ಜ್ ಆ್ಯಪ್ ಅಂತ ಸರ್ಚ್ ಮಾಡಿ. ಓಕೆ, ಇಲ್ಲಿ 4th ಒಂದು ಕಾಣ್ತಿದೆ ನೋಡಿ, ಅದು M2 ರೀಚಾರ್ಜ್ ಅಂತ. ಅದ್ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ 4.6 ರೇಟಿಂಗ್ ಇದೆ ನೋಡಿ M2 ರೀಚಾರ್ಜ್ ಆ್ಯಪು. ಮತ್ತು 10,000 ಜನ ಡೌನ್ಲೋಡ್ ಮಾಡಿದ್ದಾರೆ. ಅಂದರೆ 4.6 ರೇಟಿಂಗ್ ಅಂದರೆ ಚೆನ್ನಾಗಿದೆ ರೇಟಿಂಗು. ಇದು ಜೆನ್ಯೂನ್ ಆ್ಯಪು. ಓಕೆ, ಇಲ್ಲಿ ನೋಡಿ, ಇಲ್ಲಿ 5% ಕ್ಯಾಶ್ ಬ್ಯಾಕ್ ಬರುತ್ತೆ ಇಲ್ಲಿ ಮೊಬೈಲ್ ಮತ್ತು DTH ರೀಚಾರ್ಜ್ ಮಾಡಿದರೆ. ಅಂದರೆ ರೇಟಿಂಗು ಚೆನ್ನಾಗಿದೆ ನೋಡಿ. ರಿವ್ಯೂ ನೋಡ್ತಾ ಹೋಗೋಣ. ಓಕೆ, ಆಲ್ಮೋಸ್ಟ್ ಎಲ್ಲ 5 ಸ್ಟಾರೇ ಕೊಟ್ಟಿದ್ದಾರೆ. ಓಕೆ, ಈಗ ಇನ್ಸ್ಟಾಲ್ ಮಾಡೋಣ. ಓಕೆ, ಇದು ಡೌನ್ಲೋಡ್ ಆಗ್ತಾಯಿದೆ ನೋಡಿ. ಒಂದು 5 ಸೆಕೆಂಡ್ ವೆಯ್ಟ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ. ಓಕೆ, ಫೈನಲಿ ಡೌನ್ಲೋಡ್ ಆಯಿತು. ಈಗ ಓಪನ್ ಕೊಟ್ಟರೆ ನೋಡಿ, ಇಲ್ಲಿ ಇದು ಓದೋದಿರೋ ಓದ್ಕೊಳ್ಳಿ, ಇಲ್ಲಾಂದರೆ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್. ಓಕೆ, ಡನ್. ಓಕೆ, ಈಗ ನಾವು ಆ್ಯಪ್ನ ಫ್ರಂಟ್ ಪೇಜಲ್ಲಿದ್ದೀವಿ. ನಾವು ಇದನ್ನ ರಿಜಿಸ್ಟರ್ ಮಾಡಬೇಕು. ಈಗ ಸೈನ್ ಅಪ್ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ಇವೆಲ್ಲ ಗೂಗಲ್ ಅಕೌಂಟ್ಸು, ಇದ್ರ ಮುಖಾಂತರ ರಿಜಿಸ್ಟರ್ ಮಾಡ್ಬೋದು. ಸೊ ಈಗ ರಿಜಿಸ್ಟರ್ ಮೊಬೈಲ್ ನಂಬರಲ್ಲೂ ರಿಜಿಸ್ಟರ್ ಮಾಡ್ಬೋದು. ಈಗ ನಾನು ಮೊಬೈಲ್ ನಂಬರಲ್ಲಿ ರಿಜಿಸ್ಟರ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ಮೊಬೈಲ್ ನಂಬರ್ ಇದೆಯಲ್ಲ, ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಇದರಲ್ಲಿ ಸೆಂಡ್ OTP ಅಂತ ಕೊಡಿ. ಸೊ ಅದು OTP ಬಂದಾದಮೇಲೆ ಅಡ್ರೆಸ್ ಪೇಜ್ ಬರುತ್ತೆ. ಇದರಲ್ಲಿ ನೀವು ಇಮೇಲ್ ID ಮತ್ತು ಅಡ್ರೆಸ್ನ ಕಂಪ್ಲೀಟಾಗಿ ಫಿಲ್ ಮಾಡಿ ಕಂಪ್ಲೀಟ್ ಆದಮೇಲೆ ಕಂಪ್ನಿ ಕಡೆಯಿಂದ ವಾಟ್ಸಪ್ಪಿಗೆ ಈ ಥರ ಮೆಸೇಜ್ ಬರುತ್ತೆ. ಇದರಲ್ಲಿ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಇರುತ್ತಲ್ಲ, ಅದನ್ನ ಲಾಗಿನ್ ಪೇಜಲ್ಲಿ ನಾವು ಹಾಕಬೇಕಾಗುತ್ತೆ. ಸೊ ನಾನು ಈಗ ಹಾಕ್ತಾಯಿದ್ದೀನಿ ನೋಡಿ. ಈಗ ಲಾಗಿನ್ ಅಂತ ಕೊಡ್ತೀನಿ. ನೋಡಿದು ಅಲೋ ಕೇಳ್ತಾ ಇದೆ, ಅಲೋ ಕೊಡಿ. ಸೊ ಲಾಗಿನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ನಾವು ಇನ್ನೊಂದು ಅನದರ್ ಪೇಜಿಗೆ ಬರ್ತೀವಿ. ಓಕೆ, ಈ ಪೇಜಲ್ಲಿ ಫಸ್ಟಿಗೆ ಏನಿದೆ ಅಂದರೆ, ಇದು ವ್ಯಾಲೆಟ್ ಬ್ಯಾಲೆನ್ಸು ಮತ್ತು ಟುಡೇ ಬ್ಯಾಲೆನ್ಸು ಮತ್ತು ಕ್ಯಾಶ್ ಬ್ಯಾಕ್ ಎಷ್ಟು ಬಂದಿದೆ ಅದಿದೆ. ಇದು ನಮಗೆ ಅಪ್ಡೇಟ್ ತಿಳಿಸ್ತಾ ಇರುತ್ತೆ ಎಷ್ಟೆಷ್ಟು ಕ್ಯಾಶ್ ಬ್ಯಾಕ್ ಬರುತ್ತೆ ಅನ್ನೋದು. ಓಕೆ, ಈಗ ಇದ್ರ ಪಕ್ಕದಲ್ಲಿ ಹ್ಯಾಡ್ ಮನಿ ಅಂತಿದೆ ನೋಡಿ. ಮನಿ ನಾವು ಆ್ಯಡ್ ಮಾಡಬೇಕಾಗತ್ತೆ ಇದಕ್ಕೆ. ಮತ್ತು ಇದ್ರ ಪಕ್ಕದಲ್ಲಿ QR ಕೋಡ್ ಇದೆ ನೋಡಿ. ಮತ್ತು ಟ್ರಾನ್ಸಾಕ್ಷನ್ ರಿಪೋರ್ಟು ನಾವು ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ದೀವೋ ಅಷ್ಟು ಅದ್ರ ಬಗ್ಗೆ ತೋರಿಸುತ್ತೆ. ಮತ್ತು ವ್ಯಾಲೆಟ್ ಸಮರಿ. ಈ ರೀಚಾರ್ಜ್ ಅಂತಿದೆ ನೋಡಿ, ಇಲ್ಲಿ ಪ್ರೀಪೇಯ್ಡು, ಪೋಸ್ಟ್ ಪೇಯ್ಡು ಮತ್ತು DTH ಮತ್ತು ಲ್ಯಾಂಡ್ಲೈನು. ಓಕೆ, ಈಗ ಇದರಲ್ಲಿ ನಾವು ಮೋರ್ ಅಂತ ಕೊಟ್ಟರೆ ಬಿಲ್ ಪೇಮೆಂಟಲ್ಲಿ ಇದು ಎಲ್ಲ ಥರದ ರೀಚಾರ್ಜ್ಗಳಿದೆ ನೋಡಿ. ಈ ವೆರೈಟೀಸ್ ಆಫ್ ರೀಚಾರ್ಜ್ಗಳಿದೆ. ನಾವು ಕೆಳಗೋಗಿ ಅದರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇದರಲ್ಲಿ ನೋಡಿ, ಇಲ್ಲಿ ಮೈ ಕಮಿಷನ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮಗೆ ಎಷ್ಟೆಷ್ಟು ಕಮಿಷನ್ ಬರುತ್ತೆ, ನಾವು ಏರ್ಟೆಲ್ಲು ಮತ್ತು ವಡಾಫೋನು ಇವಕ್ಕೆಲ್ಲ ಮಾಡೋದ್ರಿಂದ ಎಷ್ಟೆಷ್ಟು % ಕಮಿಷನ್ ಸಿಗುತ್ತೆ ಬಗ್ಗೆ ತೋರಿಸ್ತಾ ಇದೆ. ನಾವು ಇದರಲ್ಲಿ ಇನ್ಶೂರೆನ್ಸು ಮತ್ತು ಮನಿ ಟ್ರಾನ್ಸ್ಫರ್ ಮಾಡೋದ್ರಿಂದ ಎಷ್ಟೆಷ್ಟು ಕಮಿಷನ್ನು, ಇದ್ರ ಬಗ್ಗೆ ಡೀಟೇಲಾಗಿ ಎಲ್ಲ ಇದೆ ನೋಡಿ. ನಾವು ಇದರಲ್ಲಿ ಮನಿ ಟ್ರಾನ್ಸ್ಫರ್ ಮಾಡೋದ್ರ ಮುಖಾಂತರನೂ ಇದರಲ್ಲಿ ಕ್ಯಾಶ್ ಬ್ಯಾಕ್ನ ತಗೋಬೋದು. ಸೊ ಇದು ಎಲೆಕ್ಟ್ರಿಸಿಟಿ ಮತ್ತು ಲ್ಯಾಂಡ್ಲೈನು. ಈಗ ಇದರಲ್ಲಿ ರೆಫರ್ ಆ್ಯಂಡ್ ಅರ್ನ್ ಆಪ್ಷನ್ ಕೂಡ ಇದೆ. ನಾವು ಇದರಲ್ಲಿ ಇಂಟರ್ನಲ್ ಪೇಮೆಂಟ್ ಟ್ರಾನ್ಸ್ಫರ್ ಅಂತ ಬಂದರೆ ಇದರಲ್ಲಿ ಮನಿ ಟ್ರಾನ್ಸ್ಫರ್ ಮಾಡೋದ್ರಿಂದನೂ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ನಾವು QR ಕೋಡ್ ಸ್ಕ್ಯಾನ್ ಮಾಡ್ಬೋದು, ಇಲ್ಲ QR ಕೋಡ್ನ ತೋರಿಸಿ ಪೇಮೆಂಟ್ನ ಮಾಡ್ಬೋದು. ಸೊ ನಾವೀಗ ಪ್ರೊಫೈಲಿಗೆ ಹೋದರೆ ಇದರಲ್ಲಿ ಪಾಸ್ವರ್ಡ್ನು ಚೇಂಜ್ ಮಾಡ್ಬೋದು. ಮತ್ತು ಪಿನ್ ಇರುತ್ತಲ್ಲ, ಸೆಕ್ಯೂರಿಟಿ ಪಿನ್ನು ಕೂಡ ಇದರಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ನಾವೀಗ ರಿಪೋರ್ಟಿಗೆ ಹೋಗೋಣ. ಈ ರಿಪೋರ್ಟಿಗೆ ಹೋದರೆ ನಮಗೆ ಎಲ್ಲ ರಿಪೋರ್ಟು, ಕ್ಯಾಶ್ ಬ್ಯಾಕ್ ರಿಪೋರ್ಟು, ಪೇಮೆಂಟ್ ರಿಪೋರ್ಟು, ಎಲ್ಲ ರಿಪೋರ್ಟು ನಮಗೆ ಅವೈಲೇಬಲ್ ಇರುತ್ತೆ. ಸೊ ಈಗ ನಾವು ಹೋಮ್ ಪೇಜಿಗೆ ಹೋಗೋಣ. ಇದರಲ್ಲಿ ಮೂಮೆಂಟ್ ಆಗ್ತಾಯಿದೆಯಲ್ಲ, ಅದನ್ನು ಡ್ರ್ಯಾಗ್ ಮಾಡ್ತಾ ಹೋಗಿ ಇದರಲ್ಲಿ ಈ ಕಾಂಬೋ ಆಫರ್ಸು ಮತ್ತು
ಎಲ್ಲ ಆಫರ್ಸ್ ಬಗ್ಗೆ, ಅಂದರೆ ಹಬ್ಬ ಇರುತ್ತಲ್ಲ ಅದರಲ್ಲೂ ದೀಪಾವಳಿ ಹಬ್ಬ ಮತ್ತು ಗಣೇಶನ ಹಬ್ಬ ಇದ್ದಾಗ ಅದರಲ್ಲಿ ಆಫರ್ಸ್ಗಳು ಬಿಡ್ತಾ ಇರ್ತಾರೆ, ಅದ್ರ ಬಗ್ಗೆನೂ ಅಪ್ಡೇಟ್ ಇರುತ್ತೆ. ವ್ಯಾಲೆಟಿಗೆ ಯಾವ ಥರ ಮನಿ ಆ್ಯಡ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಆ್ಯಡ್ ಮನಿ ಮೇಲೆ ಕ್ಲಿಕ್ ಮಾಡಾದಮೇಲೆ ಯು ಪಿ ಐ ಪೇಮೆಂಟ್ ಇದೆಯಲ್ಲ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಮಿನಿಮಮ್ ಅಮೌಂಟು 100 ರೂಪಾಯಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ 100 ಅಂತ ಕೊಡ್ತಾಯಿದ್ದೀನಿ, ಪೇ ಅಮೌಂಟ್ ಅಂತ ಕೊಡಿ. ಸೊ ನೀವು ಡೈರೆಕ್ಟಾಗಿ ಫೋನ್ಪೇ ಮತ್ತೆಲ್ಲ ಪೇಟಿಎಮ್ಮು, ನೀವು ಅಮೆಝಾನ್ ಪೇ ಯಾವುದಾದ್ರೂ ಇರಲಿ ಅದಕ್ಕೆ ಕರ್ಕೊಂಡೋಗುತ್ತೆ. ಸೊ ನೀವು ಅಲ್ಲಿ ಪೇ ಮಾಡಿ ಬಂದಾದಮೇಲೆ ನಿಮಗೆ ಇಲ್ಲಿ ವ್ಯಾಲೆಟ್ಟಿಗೆ ಆ್ಯಡ್ ಆಗಿರುತ್ತೆ. ನಿಮಗೆ ವ್ಯಾಲೆಟಿಂದ ಆಡ್ ಮಾಡಿರೋ ಅಮೌಂಟಿಂದ ಅದನ್ನು ನೀವು ರೀಚಾರ್ಜ್ ಮಾಡ್ಕೋಬೋದು, ಇಲ್ಲ DTH ರೀಚಾರ್ಜ್, ಏನೇ ಡೌಟ್ ಇದ್ದರೂ ಅದನ್ನು ಕ್ಲಿಯರ್ ಮಾಡೋಕ್ಕೆ ಕಸ್ಟಮರ್ ಕೇರ್ ಸಪೋರ್ಟ್ ಇರುತ್ತೆ. ಸೊ ಆ ನಂಬರ್ ಇರುತ್ತೆ, ಆ ನಂಬರಿಗೆ ಫೋನ್ ಮಾಡಿ ನೀವು ಏನೇ ಡೌಟ್ ಇದ್ರೂ ಕೇಳಿ ಅವರು ನಿಮಗೆ ಕ್ಲಿಯರ್ ಮಾಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, M2 ರೀಚಾರ್ಜ್ ಅಪ್ಲಿಕೇಶನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ, ಆ್ಯಪ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ತಪ್ಪದೆ ಡೌನ್ಲೋಡ್ ಮಾಡಿ ಅದರಿಂದ ಉಪಯೋಗ ಪಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಒತ್ತಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.